ಕರ್ತನಲ್ಲಿ ಪ್ರೀತಿಯುಳ್ಳ ಆಶ್ಚರ್ಯ ಟಿವಿ ವೀಕ್ಷಕರಿಗೆ ಸಭೆಗೆ ಪ್ರವಾದನೆಯ ಸ್ವರಗಳೆಂಬ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ದೇವರು ಸಭೆಯ ಕುರಿತಾಗಿ ನನಗೆ ಕೊಟ್ಟಂತಹ ಆ ದರ್ಶನದ ಮೇರೆಗೆ ಸಭೆ ಮುಂದಿನ ಕಾಲದ ಸಭೆ ಹೇಗಾಗಬೇಕು, ಈಗಿನ ಕಾಲದ ಸಭೆ ಹೇಗಿದೆ, ಈಗಿನ ಕಾಲದ ಸಭೆ ಭವಿಷ್ಯಕ್ಕೆ ಏನು ಮಾಡಬೇಕು, ತನ್ನ ಚಿತ್ತಾನುಸಾರವಾಗಿ ಸಭೆಗೆ ದೇವರು ಏನು ಮಾಡುತ್ತಾ ಇದ್ದಾರೆ ಎಂಬ ವಿಚಾರವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ ನಾವು 2 ಭಾಗವನ್ನು ಮುಗಿಸಿ 3ನೇ ಭಾಗಕ್ಕೆ ನಾವು ಬಂದಿದ್ದೇವೆ. ಈಗಿನ ಕಾಲದ ಸಭೆ ಹೇಗಿದೆ ಎಂಬುದಾಗಿ. ಅದರಲ್ಲಿ ನಾವು ಸಭೆ ವಿಭಾಗಿಸಲ್ಪಟ್ಟಿವೆ ಎಂಬುದಾಗಿ, ಸಭೆಯು ಸ್ಥಾನಮಾನಗಳನ್ನು ಆಸ್ತಿಗಳನ್ನು ಕೂಡಿಸುವಲ್ಲಿ ತೊಡಗಿದೆ ಎಂಬುದಾಗಿ 2 ಭಾಗವನ್ನು ನೋಡಿದೆವು. ಈಗ ನಾವು 3ನೆಯ ಭಾಗವಾಗಿ ಸರಿಯಾದ ದರ್ಶನವಿಲ್ಲದ ಸಭೆಗಳಾಗಿವೆ ಎಂಬುದಾಗಿ 3ನೆಯ ಭಾಗದಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ದೇವರು ತನ್ನ ಸಭೆಯನ್ನು ಕಟ್ಟಿ ಅದರಲ್ಲಿ ಅನೇಕ ಸೇವೆಗಳನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ಕೊಟ್ಟು ಅದನ್ನು ಸರಿಯಾದ ಮಾರ್ಗದಲ್ಲಿ ಅಂದರೆ ಜ್ಞಾನದಲ್ಲಿ ನಡೆಸಬೇಕೆಂದು ಸಕಲ ವಿಧವಾದ ಉಪದೇಶಗಳನ್ನು, ಅಂದರೆ ಸತ್ಯವಾಕ್ಯದ ಆಳವಾದ ಮರ್ಮಗಳ ಸತ್ಯದ ಭಂಡಾರವನ್ನೇ ಮಾರ್ಗದರ್ಶನಕವಾದಂಥ ಪುಸ್ತಕವನ್ನು ನಮ್ಮ ಕೈಯಲ್ಲಿ ಕೊಟ್ಟಿರುವಾಗ ನಾವಿವತ್ತು ಆ ಸತ್ಯವಾಕ್ಯವನ್ನು ಆಧಾರವಾಗಿ ಮಾಡಿಕೊಳ್ಳದೆ ಇವತ್ತು ಯಾವುದೋ ಮನುಷ್ಯರ, ಯಾವುದೋ ತತ್ವಗಳ, ಯಾವುದೋ ಉಪದೇಶಗಳನ್ನು ನಾವಿಟ್ಟುಕೊಂಡು ಈ ಸಭೆಯನ್ನು ನಾವು ಕಟ್ಟುವವರಾದ ಕಾರಣ ತಪ್ಪಾದ ಉಪದೇಶಗಳನ್ನು, ಸುಳ್ಳು ಪ್ರವಾದನೆಗಳನ್ನು ನಾವು ಇಟ್ಟು ಕಟ್ಟುವುದರ ನಿಮಿತ್ತವಾಗಿ ಇವತ್ತು ಸಭೆ ಏನಾಗ್ತಾ ಇದೆ, ನಾಶವಾಗುತ್ತಾ ಇವೆ. ದೇವರು ನಾಶ ಮಾಡಲಿಕ್ಕಾಗಿಟ್ಟಿಲ್ಲ, ಅದನ್ನು ಮಾನವರಾದ ನಮ್ಮ ಕೈಗೆ ಅದನ್ನು ಕೊಟ್ಟು ಕಟ್ಟಿಸಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. ಆದರೆ ನಾವು ದಾರಿ ತಪ್ಪಿ ಅದನ್ನು ಹಾಳು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಜ್ಞಾನೋಕ್ತಿಯ ಪುಸ್ತಕ 29ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ದೇವರ ಮಕ್ಕಳೇ, ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು ಎಂಬುದಾಗಿ. ದೇವದರ್ಶಕರು ಅಂದರೆ ಸಭೆಯನ್ನು ಕಟ್ಟಲಿಕ್ಕೆ ನಮಗೆ ಸರಿಯಾದ ದರ್ಶನಗಳನ್ನು ಪಡೆದು, ದೇವರ ದರ್ಶನಗಳನ್ನು ಪಡೆದು ಮಾರ್ಗದರ್ಶನವನ್ನು ಕೊಡುವಂತಹ ನಮಗೆ ಪ್ರವಾದಿಗಳು, ಅಪೊಸ್ತಲರುಗಳು, ಸಭಾಪಾಲಕರುಗಳು, ಸುವಾರ್ತಿಕರುಗಳು, ಬೋಧಕರುಗಳು ನಮಗೆ ಬಹಳ ಮುಖ್ಯವಾದವರಾಗಿದ್ದಾರೆ. ಅವರಿಗೆ ನಾವು ಅಧೀನರಾಗಿ ಅವರ ಕೈ ಕೆಳಗಿದ್ದುಕೊಂಡು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ. ಆ ಮಾರ್ಗದರ್ಶನವು ನಾವು ಪಡೆದುಕೊಳ್ಳಬೇಕಾದರೆ ಸತ್ಯವಾಕ್ಯದ ಅನುಸಾರವಾಗಿ, ಯೇಸು ಸ್ವಾಮಿಯ ಮಾರ್ಗವಾಗಿ, ಅಪೊಸ್ತಲರ ಉಪದೇಶಕ್ಕೆ ಅನುಸಾರವಾಗಿ ಇದೆಯೇ ಎಂಬುದಾಗಿ ಪರಿಶೋಧಿಸಿ ನಾವು ಕಾಲಿಡಬೇಕಾಗಿದೆ. ಒಂದು ಪ್ರವಾದನೆ ಹೇಳುವುದಾದರೂ ಕೂಡ ದೇವರ ವಾಕ್ಯ ಹೇಳ್ತೇವೆ, ಆ ಪ್ರವಾದನೆಯನ್ನು ಪರಿಶೋಧಿಸು, ಯಾವುದನ್ನು ಅಲ್ಲಗಳೆಯಬೇಡ, ಪರಿಶೋಧಿಸು ಎಂಬುದಾಗಿ ದೇವರ ವಾಕ್ಯ ನಮ್ಮ ಎಚ್ಚರಿಸ್ತಾ ಇದೆ. ಹಾಗಾದರೆ ಅದೇ ರೀತಿಯಲ್ಲಿ ಜ್ಞಾನೋಕ್ತಿಯಲ್ಲಿ 11ನೇ ಅಧ್ಯಾಯ ಅದರ 14ನೇ ವಚನವನ್ನು ಓದುವಾಗಲೂ ಕೂಡ ಅಲ್ಲಿ ಈ ರೀತಿ ಹೇಳ್ತಾ ಇದೆ, ದೇವರ ಮಕ್ಕಳೇ, ಜ್ಞಾನೋಕ್ತಿ 11:14 ವಚನ ಹೇಳ್ತದೆ, ಉಚಿತ ಆಲೋಚನೆ ಇಲ್ಲದ ಕಡೆ ಜನರು ಪ್ರಜೆಗಳು ಬಿದ್ದು ಹೋಗುತ್ತಾರೆ, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಿತವಾಗಿ ಇರುವುದು.
ಉಚಿತ ಆಲೋಚನೆ ಎನ್ನುವುದು ದರ್ಶನ. ದೇವರಿಂದ ನಮಗೆ ಕೊಡಲ್ಪಡುವಂತಹ ದೈವಿಕ ಜ್ಞಾನ. ಏನಕ್ಕಾಗಿ? ದೇವರ ಸಭೆಯನ್ನು ಕಟ್ಟಲಿಕ್ಕಾಗಿ. ಅದು ಇಲ್ಲದೆ ಹೋಗುವಾಗ ಜನರು ನಾಶವಾಗಿ ಹೋಗುತ್ತಾರೆ ಎಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಹು ಸುಮಂತ್ರಿಗಳು ಅಂದರೆ ಅನೇಕ ಆಲೋಚನಾಕಾರರು ನಮಗಿರುವಾಗ ಆ ಸೇವೆ, ಒಂದು ದೇವರ ರಾಜ್ಯ ಕಟ್ಟುವ ಕಾರ್ಯ ಅದು ಸುಭದ್ರವಾಗಿ ಸುರಕ್ಷಿತವಾಗಿ ಇರುವುದು ಎಂಬುದಾಗಿ ಹೇಳ್ತದೆ. ಅದೇ ಜ್ಞಾನೋಕ್ತಿಯ 20ನೇ ಅಧ್ಯಾಯದ 18ನೇ ವಚನ ಓದುವುದಾದರೂ ಕೂಡ ಅಲ್ಲಿ ಹೀಗೆ ಹೇಳ್ತದೆ, ಉದ್ದೇಶಗಳು ಮಂತ್ರ ಆಲೋಚನೆಯಿಂದ ನೆರವೇರುವು. ಉದ್ದೇಶಗಳು ಸಭೆಯ ಕಟ್ಟೋಣ ವಿಚಾರ ಅನೇಕ ಉದ್ದೇಶಗಳು ನಮಗಿರಬಹುದು. ದೇವರ ಉದ್ದೇಶಗಳು ಸಾವಿರ ಉದ್ದೇಶಗಳಿವೆ. ಆದರೆ ಎಲ್ಲವನ್ನ ಮಂತ್ರ ಆಲೋಚನೆ ಎನ್ನುವುದು ದೈವಿಕ ಜ್ಞಾನ, ದೇವರ ದರ್ಶನ ಇರುವಾಗ ಮಾತ್ರ ಅದು ನೆರವೇರುವುದು. ಮಂತ್ರ ಆಲೋಚನೆಯಿಂದಲೇ ಯುದ್ಧವನ್ನು ನಡೆಸು. ದೇವರ ದರ್ಶನ, ದೇವರ ದೈವಿಕ ಜ್ಞಾನದಿಂದಲೇ ಯುದ್ಧವನ್ನು ನಡೆಸು. ದಾವೀದನು ದೇವರು ಅವನ ಅರಸನಾಗಿ ಸಿಂಹಾಸನದ ಮೇಲೆ ಕುಂಡ್ರಿಸಿದಾಗ ಅವನು ಅನೇಕ ರಾಜ್ಯಗಳೊಂದಿಗೆ, ಅನೇಕ ರಾಜರ ಒಳಗೆ ಯುದ್ಧ ಮಾಡಬೇಕಾಯಿತು. ಆದರೆ ಅವನು ಪ್ರತಿಯೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗುವಾಗಲೂ ಅವನು ಪ್ರವಾದಿಗಳನ್ನು ಕರೆಸಿ, ಯಾಜಕರನ್ನು ಕರೆಸಿ ಅವರಿಂದ ಮಂತ್ರ ಆಲೋಚನೆ, ದರ್ಶನ, ದೈವಿಕ ಜ್ಞಾನ, ದೇವರಿಂದ ಉತ್ತರವನ್ನು ಪಡೆದುಕೊಳ್ಳದೆ ಹೋಗುತ್ತಾ ಇರಲಿಲ್ಲ. ಅದನ್ನು ಪಡೆದುಕೊಂಡ ಮೇಲೇನೆ ಅವನು ಯುದ್ಧಕ್ಕೆ ಹೋಗುತ್ತಾ ಇದ್ದ. ದೇವರ ಮಕ್ಕಳೇ, ಚೆನ್ನಾಗಿ ಗಮನಿಸಿರಿ. ಹಾಗಾದರೆ ಇವತ್ತು ನಮಗೆ ಸಭೆಯೊಳಗೆ ದೇವರ ಆತ್ಮನಿಂದ ವಿಭಾಗಿಸಲ್ಪಟ್ಟಿರುವಂತಹ ಒಂದು ಮಹಿಮಾ ಪದವಿ, ಅಪೊಸ್ತಲರ ಒಂದು ಪದವಿ, ಪ್ರವಾದಿಗಳೆಂಬ ಒಂದು ಸಿಂಹಾಸನ, ಸುವಾರ್ತಿಕರ ಒಂದು ಸಿಂಹಾಸನ, ಸಭಾಪಾಲಕರೆಂಬ ಒಂದು ಸಿಂಹಾಸನ, ಮಾತ್ರ ಉಪದೇಶಕರ ಒಂದು ಸಿಂಹಾಸನ ಹಾಕಿ ನಿಮ್ಮನ್ನು ಅಲ್ಲಿ ಕುಂಡ್ರಿಸಿರುವಾಗ, ಇಲ್ಲಿ ಅನೇಕ ಇನ್ನೂ ಆರಾಧನೆಯ ಸೇವೆ, ಪ್ರಾರ್ಥನೆಯ ಸೇವೆ ಇವೆಲ್ಲವುಗಳುಂಟು. ಪ್ರಾರ್ಥನೆ ಸೇವೆ ಇವೆಲ್ಲವೂ ಕೂಡ ದೈವಿಕ ಜ್ಞಾನದಿಂದಲೂ ದೇವರ ದರ್ಶನಗಳಿಂದಲೂ ನಾವು ಮಾಡುವವರಾಗಬೇಕು. ಹಾಗೆ ಮಾಡಿದ್ರೇ ಅದರಿಂದ ನಾವು ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯ. ನಮ್ಮ ಮನ ಬಂದ ಹಾಗೆ, ನಮ್ಮ ಇಷ್ಟ ಬಂದ ಹಾಗೆ ಓಡಲಿಕ್ಕೆ ನಮ್ಮನ್ನು ಇಲ್ಲಿ ಇಟ್ಟಿಲ್ಲ. ಬೇಸಿಕ್ ನೀವು ಅರ್ಥ ಮಾಡಿಕೊಳ್ಬೇಕು. ದೇವರು ನಿಮ್ಮನ್ನು ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನಿಮ್ಮ ಮೇಲೇ ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಅಧಿಕಾರವೂ ನಿಮಗಿಲ್ಲ. ನಿಮಗೆ ಸಂಪೂರ್ಣ ಅಧಿಕಾರ ಇರುವುದು ನಿಮ್ಮನ್ನು ಯಾರು ಕೊಂಡುಕೊಂಡರೋ ಅವರಿಗೆ ಮಾತ್ರವೇ ನಿಮ್ಮ ಮೇಲೆ ರೈಟ್ಸ್ ಇರೋದು, ಯಾರಿಗೂ ಇಲ್ಲ, ನಿಮ್ಮ ಮೇಲೆಯೂ ಇಲ್ಲ. ದೇವರಿಗೆ ಸಂಪೂರ್ಣ, ಯೇಸು ಸ್ವಾಮಿಗೆ ಸಂಪೂರ್ಣ ಅಧಿಕಾರವಿರುವುದು. ಹಾಗಾದರೆ ನಿಮ್ಮನ್ನು ಯೇಸು ಸ್ವಾಮಿ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳದೆ ತಂದೆಗೆ ಮಕ್ಕಳನ್ನಾಗಿ ಮಾಡಿ, ನಿಮ್ಮನ್ನು ತನ್ನ ಜೊತೆ ಕೆಲಸದವರನ್ನಾಗಿ ಮಾಡಿ, ಪರಿಶುದ್ಧ ಆತ್ಮರನ್ನು ಸಹಾಯಕರಾಗಿ ಕೊಟ್ಟು ನೀವು ಈ ಸೇವೆಗಳನ್ನು ಮಾಡಿರಿ, ಸಭೆಯೊಳಗಿದ್ದು ವಿಶ್ವಾಸಿಗಳಾಗಿ ಮಾಡಬೇಕಾದನ್ನು ಮಾಡಿರಿ, ಸೇವಕರಾದವರು ಸೇವಕರಾದನ್ನು ಮಾಡಿರಿ ಎಂಬುದಾಗಿ ಒಪ್ಪಿಸಿಕೊಟ್ಟಿರುವಾಗ ನಾವು ನಮ್ಮ ಇಷ್ಟ ಬಂದ ಹಾಗೆ ನಾವು ಮಾಡಿದರೆ ಅದಕ್ಕೆ ಹೆಸರು ಕ್ರಿಸ್ತ ವಿರೋಧಿಗಳು ಎಂಬುದಾಗಿ ಅರ್ಥ. ಎಲ್ಲಿದ್ದಾನೆ ಯಾ ಕ್ರಿಸ್ತ ವಿರೋಧಿ? ನಿನ್ನ ಒಳಗೆ ಇದ್ದಾನೆ, ಸಭೆಯ ಒಳಗೆ ಇದ್ದಾನೆ. ಇವತ್ತು ದೇವರ ವಾಕ್ಯಕ್ಕೂ ದೇವರ ಚಿತ್ತಕ್ಕಾಗಿ ವಿರೋಧವಾಗಿ ನಡೆಯುವುದಾದರೆ ನೀನೇ ಕ್ರಿಸ್ತ ವಿರೋಧಿ. ನಿನ್ನ ಒಳಗೆ ಇದ್ದಾನೆ ಕ್ರಿಸ್ತ ವಿರೋಧಿ.
ಇವತ್ತು ಸಭೆಯನ್ನಾಗೆ ಸಭಿಕರಾಗಿ ಕಾಣ್ತಾ ಇದೆ, ಅವರೇ ಕ್ರಿಸ್ತ ವಿರೋಧಿಗಳು. ನೀನು ತಿಳ್ಕೊಂಡಿದೀಯಾ? ಲೋಕದಲ್ಲಿ ಇದ್ದಾರೆ ಕ್ರೈಸ್ತ ವಿರೋಧಿಗಳು, ಸೈತಾನನು ಕ್ರೈಸ್ತ ವಿರೋಧಿಗಳು ಎಂಬುದಾಗಿ. ದೇವರ ವಾಕ್ಯವನ್ನು, ದೇವರ ಚಿತ್ತವನ್ನು, ದೇವರ ಉದ್ದೇಶವನ್ನು ಅಲ್ಲಗಳೆಯುವವನೇ ಕ್ರಿಸ್ತ ವಿರೋಧಿ. ಇವತ್ತು ದೇವರ ಮಕ್ಕಳೇ, ನಮಗೆ ಸೇವೆ ಮಾಡಲಿಕ್ಕೆ ಹೊಸ ಹೊಸ ದರ್ಶನಗಳು, ಜ್ಞಾನಗಳು ಬೇಕಾಗಿದೆ. ಅದಕ್ಕಾಗಿ ದೇವರು ತನ್ನ ಸಭೆಗಳಿಗೆ ಬೇಕಾದೆಲ್ಲವನ್ನು ಕೊಡ್ತಾ ಇದ್ದಾರೆ. ನಾವು ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28-29 ವಚನಗಳು ನೋಡ್ತೇವೆ. ನಾವು ಅದೇ ವಚನವನ್ನು ಅಪೊಸ್ತಲರ ಪ್ರವಾದನೆ ಪುಸ್ತಕದಲ್ಲಿ 2ನೇ ಅಧ್ಯಾಯ 17 ವಚನ ನೋಡ್ತೇವೆ. ನಾವು ಕಡೆಯ ದಿನಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಅಲ್ಲಿ ಗಂಡಸರು, ಹೆಂಗಸರು ಪ್ರವಾದಿಸರು, ನಿಮ್ಮಲ್ಲಿ ಯೌವನಸರು ದಿವ್ಯ ದರ್ಶನಗಳನ್ನು ಕಾಣುವರು. ನನ್ನ ದಾಸದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ, ಅವರು ಪ್ರವಾದಿಸುವರು. ಹಿರಿಯರು, ದಾಸದಾಸಿಯರು ಅವರು ದರ್ಶನಗಳನ್ನು, ಪ್ರವಾದನೆಗಳನ್ನು ಹೇಳುವರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಇಲ್ಲಿ ದರ್ಶನಗಳು, ಪ್ರವಾದನೆಗಳು ಎಲ್ಲ ಸಭೆಯೊಳಗಿರುವಂಥವರೆಲ್ಲರುಗಳು ಕೂಡ ಕಾಣುತ್ತಾರೆ, ಮಾತಾಡುತ್ತಾರೆ ಎಂಬುದಾಗಿ ಹೇಳ್ತಾ ಇದೆ. ಹಾಗಾದರೆ ಇದು ಯಾವ ದರ್ಶನ ಅಪ್ಪ? ಯಾವ ದರ್ಶನ ಇದು? ಎಲ್ಲಿ ಯಾವಾಗ ಸುರಿಯುವಂಥ ದರ್ಶನ ಇದು? ಕೊನೆಯ ದಿನಗಳಲ್ಲಿ, ಅಂತ್ಯ ದಿನಗಳಲ್ಲಿ. ಹಾಗಾದರೆ ಅಂತ್ಯ ದಿನಗಳಲ್ಲಿ ನೀನು ಒಂದು ಯುದ್ಧ ಮಾಡಬೇಕಾದರೆ, ಒಂದು ಸೇವೆ ಮಾಡಬೇಕಾದರೆ, ನೀನು ಓಬೇರಾಯನ ಕಾಲದ ಆಯುಧಗಳನ್ನು ಹಿಡ್ಕೊಂಡು, ಆ ಆಲೋಚನೆ, ಆ ಜ್ಞಾನ ಇಟ್ಟುಕೊಂಡು ಇಲ್ಲಿ ಮಾಡೋದಲ್ಲ. ಇವತ್ತು ನಾವು ಎಂಥ ಕಾಲದಲ್ಲಿದ್ದೇವೆ? ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ನವೀನಕಾರವಾದಂತಹ ಉಪಕರಣಗಳನ್ನು ನಾವು ಎಲ್ಲ ಕ್ಷೇತ್ರ ನೋಡ್ತಾ ಇದ್ದೇವೆ. ಅದು ಆರ್ಮಿ ಆಗಲಿ, ಇವತ್ತು ಟೆಕ್ನಾಲಜಿಗಳಾಗಲಿ, ಇವತ್ತು ಬರುತ್ತಿರುವಂಥ ಎಲ್ಲ ವಸ್ತುಗಳಾಗಲಿ, ಎಲ್ಲವೂ ನೂತನವಾದವುಗಳೇ. ಆದರೆ ಸಭೆಯಲ್ಲಿ ಮಾತ್ರ ಇನ್ನು ಎಲ್ಲ ಹಳೆಯ ಆಯುಧಗಳೇ. ಅದೆಂಥದ್ದಾಗಿದೆ? ಎಲ್ಲ ಮೊಂಡವಾದವುಗಳು, ತುಂಡಾದವುಗಳು, ಮುರಿದೋದವುಗಳು. ಇಂಥವನ್ನು ಇಟ್ಟುಕೊಂಡು ಟಾನ್ ಟಿ ಅಂತ ನಾವೇನು ಮಾಡ್ತಾ ಇದ್ದೀವಿ? ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರು ನಮಗೆ ಹೊಸ ದರ್ಶನಗಳನ್ನು ಕೊಡ್ತಾ ಇದ್ದಾರೆ. ನೀನು ಹೇಗೆ ಯುದ್ಧ ಮಾಡಬೇಕು? ಈಗಿನ ಕಾಲದಲ್ಲಿ ಪ್ರೆಸೆಂಟ್, ಸೈತಾನ ಅವತ್ತಿದ್ದಾಗ ಇವತ್ತಿಲ್ಲ. ಹೊಸ ತಂತ್ರಗಾರಿಕೆಗಳನ್ನು ಅವನು ಉಪಯೋಗ ಮಾಡ್ತಾ ಇದ್ದಾನೆ. ಅವನಲ್ಲಿ ಶಕ್ತಿ ಇಲ್ಲ, ಬಲ ಇಲ್ಲ, ಬಿಸಾಕ್ರಿ. ಅದೇ ಹೊಸ ತಂತ್ರಗಾರಿಕೆಯನ್ನು ಅವನು ಏನು ಮಾಡ್ತಿದ್ದಾನೆ? ಅವನು ಹೂಡ್ತಾ ಇದ್ದಾನೆ. ಆದರೆ ಹೊಸ ತಂತ್ರಗಳನ್ನು ಮುರಿಲಿಕ್ಕಾಗಿ ದೇವರ ಆತ್ಮನು ಅದಕ್ಕಿಂತಲೂ ಮೇಲಾದ ತಂತ್ರಗಾರಿಕೆಯನ್ನು ನಿಮಗೆ ಕಳಿಸಿಕೊಳ್ಳಲಿಕ್ಕಾಗಿ ನಿಮಗೆ ದರ್ಶನ ಕೊಡ್ತಾರೆ. ಸೇವಕನ ನೀವು ಕೊಡ್ತಾರೆ, ನಿನ್ನ ಸಭೆಯಲ್ಲಿರುವಂಥ ವಿಶ್ವಾಸಿಗಳಿಗೂ ಕೊಡ್ತಾರೆ. ಹಾಗಾದರೆ ನೀನೇನು ಮಾಡಬೇಕಾಗಿದೆ? ನಿನ್ನ ಸಭೆಯನ್ನು ಹಾಗೂ ನೀನು ಆ ಕೊನೆಯ ಕಾಲದ ಅಭಿಷೇಕದಲ್ಲಿ ನಡೆಸಲಿಕ್ಕೆ ನಿನ್ನ ಸಭೆಯನ್ನು ಸಿದ್ಧ ಮಾಡು ಮಗಳೇ, ಸಿದ್ಧ ಮಾಡು. ಇವತ್ತು ಅಭಿಷೇಕ ಹೊಂದಿಕೊಂಡಿದೆಯಾ ಅಂತ ಕೇಳುವಾಗ, ನಾನು ಹೊಂದಿಕೊಂಡಿದ್ದೇನೆ. ಯಾವಾಗ? ನನ್ನನ್ನು ದೇವರು ನನ್ನನ್ನು ಸೇವೆಗೆ ಒಪ್ಪಿಸಿಕೊಟ್ಟುವಾಗಲೇ ನನ್ನ ಹಿರಿಯ ಸೇವಕರು ಎಣ್ಣೆ ಹಚ್ಚಿ ನನ್ನ ಅಭಿಷೇಕ ಮಾಡಿಬಿಟ್ರು ಎಂಬುದಾಗಿ ನಾವು ಹೇಳ್ತೇವೆ. ಮತ್ತೊಬ್ಬರನ್ನು ಕೇಳಿದರೆ, ಅಭಿಷೇಕ ನೀನು ಯಾವಾಗ ಹೊಂದಿಕೊಂಡೆ ಅಂತ ಕೇಳುವ, ನಾನು ಇಸುವಿಯಲ್ಲಿ ಇಂಥ ವರ್ಷದಲ್ಲಿ ಅಭಿಷೇಕ ಹೊಂದಿಕೊಂಡೆ ಎಂಬುದಾಗಿ ಹೇಳ್ತಾರೆ. ನಾನು ನಿನಗೆ ಹೇಳ್ತೇನೆ, ದೇವರು ಪ್ರತಿ ದಿನಗಳು ಕೂಡ ತನ್ನ ಬತ್ತಳಿಕೆಯಲ್ಲಿ ಹೊಸ ಅಭಿಷೇಕದ ಆಯುಧಗಳನ್ನು ಇಟ್ಟಿದ್ದಾರೆ. ನೂತನವಾದ ಅಭಿಷೇಕದ ಶಕ್ತಿಗಳಿಟ್ಟಿದ್ದಾರೆ.
ನೀನು ಪ್ರತಿದಿನವೂ ಕೂಡ ಆ ಅಭಿಷೇಕದ ನದಿಯಲ್ಲಿ ನೀನು ಈಜಾಡಬೇಕಾಗಿದೆ. ಸೇವಕನ ನೀನು ಈಜಾಡಬೇಕು, ನಿನ್ನ ಸಭಿಕರನ್ನು ಈಜಾಡಲಿಕ್ಕೆ ಕಳಿಸಿಕೊಡಬೇಕು. ನೀನೇ ಅಭಿಷೇಕ ಹೊಂದಿದ್ದು ನಿಜ, ನಾನು ಒಪ್ಕೊಳ್ತೇನೆ. ಆದರೆ ಆ ಅಭಿಷೇಕಕ್ಕೆ ನೀನು ವಿಧೇಯನಾಗಿ ನೀನು ಜೀವಿಸ್ತಾ ಇದೀಯಾ? ನಿನ್ನ ಪ್ರವಾದಿಯಾಗಿ ಅಭಿಷೇಕ ಮಾಡಿರ್ಬೋದು, ನಿನ್ನನ್ನು ಸಭಾಪಾಲಕನಾಗಿ ಅಭಿಷೇಕ ಮಾಡಿರ್ಬೋದು, ನಿನ್ನ ಅಪೋಸ್ತನಾಗಿ ಅಭಿಷೇಕ ಮಾಡಿರ್ಬೋದು, ಸುವಾರ್ತೆನ ಅಭಿಷೇಕ ಮಾಡಿರ್ಬೋದು, ನಿನ್ನ ಸಭಾಪಾಲಕನ ಒಂದು ಬೋಧಕನಾಗಿ ಅಭಿಷೇಕ ಮಾಡಿರ್ಬೋದು, ಒಂದು ಆರಾಧನೆ ವೀರನಾಗಿ ಅಭಿಷೇಕ ಮಾಡಿರ್ಬೋದು, ಪ್ರಾರ್ಥನೆ ವೀರನಾಗಿ ನಿನ್ನ ಅಭಿಷೇಕ ಮಾಡಿರ್ಬೋದು. ಆದರೆ ಇವತ್ತು ನೀನು ಅದಕ್ಕೆ ವಿಧೇಯನಾಗಿ ಜೀವಿಸುತ್ತಾ ಇದ್ದೀಯಾ? ಆ ಅಭಿಷೇಕ ಎನ್ನುವುದು ಅದು ಆರಂಭದ ಒಂದು ಕಾರ್ಯ. ಅದನ್ನು ಬೆಳೆಸಿಕೊಳ್ಳುವುದು ನಿನ್ನ ಕೈಯಲ್ಲಿರುವುದು. ಅಪೊಸ್ತಲ ಪೌಲ್ ಹೇಳ್ತಾನೆ, ನಿನ್ನಲ್ಲಿರುವ ಕೃಪಾ ವರವನ್ನ ಪ್ರಜ್ವಲಿಸುವಂತ ಜ್ವಾಲಾಮುಖಿಯಾಗಿ ಮಾರ್ಪಡಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಿನಗೆ ಕೊಡಲ್ಪಟ್ಟಂಥ ಕೃಪಾವರಗಳನ್ನು ಪ್ರಜ್ವಲಿಸುವಂತೆ ಮಾಡು. ಹಾಗಾದರೆ ಯಾರದು ಕೆಲಸ? ನಿನ್ನದು. ನೀನೇನು ಮಾಡ್ತಾ ಇದ್ದೀಯಾ? ಅಭಿಷೇಕ ಹೊಂದಿದ್ದನ್ನು ಎಂದೋ ಕಳಕೊಂಡು ಹೆಸರಿಗೆ ಮಾತ್ರ ಅಭಿಷಕ್ತನು. ನಿನ್ನಲ್ಲಿ ಅಭಿಷೇಕ ಇಲ್ಲ. ನಿನ್ನ ಸಭೆಯಲ್ಲಿರುವಂಥ ಒಂದೊಂದು ವಿಶ್ವಾಸಿಗಳ ಮೇಲೆ ಅಭಿಷೇಕ ಇಲ್ಲ. ನೀನು ಹೇಗೆ ನಾಟಕ ಮಾಡ್ತಾ ಕೂತ್ಕೊಂಡಿದೆಯೋ ಸಭೆಯೊಳಗೆ, ಹಾಗೆಯೇ ನಿನ್ನ ವಿಶ್ವಾಸಿಗಳು ಕೂಡ ನಾಟಕ ಮಾಡಲು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತು ಅಪೊಸ್ತಲ ಸೇವೆ ಹೇಗೆ ನಡೀತಾ ಇದೆ? ಮೊಂಡ ಕತ್ತಿಯನ್ನೇ ಹಿಡ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ನ್ಯೂ ವಿಷನ್ ಇಲ್ಲ. ಪ್ರವಾದಿಗಳಿಗೆ ನ್ಯೂ ರೆವಲೇಷನ್ಗಳಿಲ್ಲ. ಸುವಾರ್ತಿಗರಿಗೆ ನ್ಯೂ ರೆವಲೇಷನ್ಸ್ಗಳಿಲ್ಲ. ಸಭಾಪಾಲಕನಿಗೆ, ಬೋಧಕನಿಗೆ, ಆರಾಧನೆ ವೀರನಿಗೆ, ಪ್ರಾರ್ಥನಾ ವೀರನಿಗೆ ನ್ಯೂ ರೆವಲೇಷನ್ಸ್ಗಳಿಲ್ಲ. ಇವತ್ತು ಆರಾಧನೆ ಮಾಡುವವರು ಇನ್ನೂ ದೇವರ ಕೃಪೆಯ ಬಗ್ಗೆ, ದೇವರ ಪ್ರೀತಿಯ ಬಗ್ಗೆ, ದೇವರ ಆಶೀರ್ವಾದದ ಬಗ್ಗೆ, ದೇವರ ರಕ್ಷಣೆ ಬಗ್ಗೆ ಇನ್ನು ಆಡ್ತಾ ಕೂತ್ಕೊಂಡಿದ್ದಾರೆ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗಿಂಪಾದ ನಾಮ. ಇನ್ನು ರಕ್ಷಣೆಯ ಹಾಡುಗಳೇ. ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಉಪಕಾರಗಳನ್ನು ಮಾಡಿದ್ದಾರೆ. ಪ್ರಾರ್ಥನೆ ಮಾಡುವವರು ಇನ್ನೂ ನನ್ನ ಆಶೀರ್ವಾದಿಸು, ನನ್ನ ಮಕ್ಕಳನ್ನು ಆಶೀರ್ವದಿಸು, ನನ್ನ ಸಭೆಯನ್ನು ಆಶೀರ್ವದಿಸು, ನನ್ನ ಬಂಧು ಬಳಗವನ್ನು ಆಶೀರ್ವದಿಸು, ಈ ಆಶೀರ್ವಾದಗಳೇ ತುಂಬಿಕೊಳ್ಳುತ್ತಾ ಇದೆ. ಆಶೀರ್ವದಿಸು. ಆದರೆ ಜ್ಞಾನಯುತವಾದ ರೀತಿಯಲ್ಲಿ ಹೇಗೆ ಪ್ರಾರ್ಥಿಸಬೇಕು, ದೇವರ ವಾಕ್ಯವನ್ನು ಹಿಡಿದು ದೇವರ ವಾಕ್ಯದ ಆಧಾರಯುತವಾದ ರೀತಿಯಲ್ಲಿ, ಜ್ಞಾನಯುತವಾದ ರೀತಿಯಲ್ಲಿ ದೇವರು ಏನು ಮಾಡಿದ್ದಾನೆ, ಈಗೇನು ಮಾಡಲಿಕ್ಕೆ, ನಾಳೆ ಏನು ಮಾಡಲಿಕ್ಕಿದ್ದಾನೆ ಎಂಬ ಜ್ಞಾನಯುತವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದಾಗಲಿ, ಆರಾಧನೆ ಮಾಡುವುದಾಗಲಿ, ಪ್ರವಾದನೆ ಹೇಳುವುದಾಗಲಿ, ಅಪೊಸ್ತಲ ಸೇವೆಯನ್ನು ಮಾಡುವುದಾಗಲಿ, ಸಭಾಪಾಲಕನ ಉಪದೇಶಗಳಾಗಲಿ ಇಲ್ಲ ಸಭೆಯೊಳಗೆ, ಕಾಣ್ತಾ ಇಲ್ಲ. ಇಲ್ಲಿ ಅಪೊಸ್ತಲನಾದ ಪೌಲನು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಹೇಳುವುದನ್ನು ಗಮನಿಸಿರಿ. ಅವನು ಹಾಗೆಯೇ ಈ ಮಾತನ್ನು ಹೇಳ್ತಾ ಇದ್ದಾನೆ. 5ನೇ ಅಧ್ಯಾಯದ ಅದರ 11ರಿಂದ 6ನೇ ಅಧ್ಯಾಯ 7ನೇ ವಚನವರೆಗೂ ಅವನು ಹೇಳ್ತಾ ಇದ್ದಾನೆ. ಆಗಿನ ಕಾಲದಲ್ಲಿ ಹೇಳ್ತಾ ಇದ್ದಾನೆ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿ ಮಂದವಾಗಿದ್ದರಿಂದ ಅದನ್ನು ವಿವರಿಸುವುದಕ್ಕೆ ಕಷ್ಟವಾಗಿದೆ. ಕಾಲವನ್ನು ಹಿಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ
ಒಬ್ಬ ನಿಮಗೆ ದೈವೋಕ್ತಿಯ ಪಾಠಗಳನ್ನು ತಿಳಿಸುವುದಕ್ಕೆ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರ ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತೆ ಇದ್ದು ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರವಾಗಿ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದನ್ನು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಆದ್ದರಿಂದ ನಿರ್ಜೀವ ಕರ್ಮಗಳ ಮೇಲೆ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದುದು. ಸ್ಥಾನ, ಹಸ್ತಾರ್ಪಣೆ, ಈ ವಿಷಯಗಳ ಉಪದೇಶ, ಸತ್ತವರಿಗೆ ಪುನರುತ್ಥಾನ, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದನ್ನು ಇವುಗಳನ್ನೇ ಪದೇ ಪದೇ ಅಸ್ತವಾರವಾಗಿ ಹಾಕದೆ, ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತಾಡದೆ ಪೂರ್ಣ ತಿಳುವಳಿಕೆಗೆ ಸಾಗುತ್ತಾ ಮುಂದೆ ಹೋಗೋಣ. ಬೇರೆ ರಕ್ಷಣೆ, ಹಸ್ತಾರ್ಪಣೆ, ಅಭಿಷೇಕ, ತಿಳುವಳಿಕೆ ಇವುಗಳನ್ನೇ ಪದೇ ಪದೇ ಅಸ್ತಿವಾರ ಹಾಕದೆ ಕ್ರಿಸ್ತನ ಆ ಪರಿಪೂರ್ಣತೆಯ ತಿಳುವಳಿಕೆಯನ್ನು ಮುಟ್ಟುವರೆಗೂ ಸಾಗುತ್ತಾ ಇರಬೇಕೆಂಬುದಾಗಿ ಅಲ್ಲಿ ಪೌಲ ಆಗಿನ ಕಾಲದಲ್ಲಿ ಬರೆದಿಕ್ಕಿದ್ದಾನೆ. ಇವತ್ತಿಗೂ ಕೂಡ ನಮ್ಮ ಸಭೆಗಳು ಹೇಗಿದೆ? ರಕ್ಷಣೆ, ಹಸ್ತಾರ್ಪಣೆ, ದೀಕ್ಷಾಸ್ಥಾನ, ಅಭಿಷೇಕ ಇವುಗಳ ಕುರಿತು ಮಾತಾಡ್ತೇ ಹೊರತು ಅದರ ಒಳಗೆ ಹೋಗಿ ಅದರ ಒಳಗಿರುವಂಥ ಸತ್ಯಾಂಶಗಳನ್ನು ಬಿಚ್ಚಿ ಬಯಲು ಮಾಡಿ ಜನರನ್ನು ಪ್ರೋತ್ಸಾಹಪಡಿಸಿ ಅದನ್ನು ನಡೆಸ್ತಾ ಇಲ್ಲ. ಎಲ್ಲೋ ಎಡವುತ್ತಾ ಇದೆ. ಸರಿಯಾದ ದರ್ಶನವಿಲ್ಲ. ದೇವರ ವಾಕ್ಯದ ಕುರಿತು, ದೇವರ ಮಾರ್ಗದ ಕುರಿತು, ದೇವರ ಸೇವೆಗಳ ಕುರಿತು ಸರಿಯಾದ ಮಾರ್ಗದರ್ಶನವಿಲ್ಲ. ಕಾರಣ ಒಂದೇ, ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಸಮ್ಮುಖದಲ್ಲಿ ಕಾಯ್ತಾ ಇಲ್ಲ, ಪ್ರಾರ್ಥನೆಗೆ ಒಪ್ಪಿಸಿಕೊಡ್ತಾ ಇಲ್ಲ, ದೇವರ ವಾಕ್ಯವನ್ನು ಆಳವಾಗಿ ಓದುತ್ತಾ ಇಲ್ಲ. ಎಲ್ಲ ಮಿಸ್ಟೇಕ್ಸ್ ನಮ್ಮದಾಗಿರುವಾಗ ನಾವು ದೇವರು ಏನು ಮಾಡಲಿಕ್ಕೆ ಸಾಧ್ಯ? ಇವತ್ತು ಸುವಾರ್ತೆ ಬಂದು ಲೋಕಕ್ಕೆ 2000 ವರ್ಷಗಳಾದರೂ ಇನ್ನೂ ದೇವರ ರಾಜ್ಯ ಪ್ರಬಲವಾಗಿ ಬರದೇ ಇರುವುದಕ್ಕೆ ಕಾರಣ ಸಭೆಗೆ ಸರಿಯಾದ ದರ್ಶನವಿಲ್ಲ, ದೈವಿಕ ಜ್ಞಾನವಲ್ಲಿ ಇಲ್ಲ. ಬೇರೆ ಮಂಡ್ಯ ಅರಿವು. ನಾನು CTH ಓದಿದ್ದೇನೆ, DTH ಓದಿದ್ದೇನೆ, MTH ಓದಿದ್ದೇನೆ, ಡಾಕ್ಟರೇಟ್ ಓದಿದ್ದೇನೆ ಎಂಬ ಈ ಮಂಡ್ಯ ಗರ್ವದಿಂದಲೇ ಜನ ತಿರುಗಾಡ್ತಾ ಸಭೆಗಳನ್ನು ಗಲಿಬಿಲಿ ಮಾಡಿ ಸಭಿಕರನ್ನು ನಾಶ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಹೊರತು ಯಾರಿಗೆ ಏನು ಎಂಥದ್ದು ಯಾವುದನ್ನು ಕೊಡಬೇಕೆಂಬ ವಿಚಾರವನ್ನು ದೇವರಿಂದ ಪಡಕೊಳ್ಳದೆ ಅವರು ಮೂರ್ಖರಾಗಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಓಶಾಯನ ಪ್ರವಾದಿ ಗ್ರಂಥದ 4ನೇ ಅಧ್ಯಾಯದ 6ನೇ ವಚನದಲ್ಲಿ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಾ ಇದ್ದಾರೆ. ನನ್ನ ಜನರು ಜ್ಞಾನಹೀನರಾಗಿ. ಯಾಕೆ ಸಭೆ ನಾಶ ಆಗ್ತಾ ಇದೆ? ಯಾಕೆ ಸಭೆಗಳು ಮುಚ್ಚಲ್ಪಡ್ತಾ ಇದೆ? ಯಾಕೆ ವಿಶ್ವಾಸ ಹಿಂಜಾರುತ್ತಾ ಇದ್ದಾರೆ? ಯಾಕೆ ಸಭೆಯೊಳಗೆ ಜನರು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ? ಇವತ್ತು ಸೇವಕನು ಸಭೆಯನ್ನು ಬಿಟ್ಟು, ಸಭೆಯ ಸೇವೆಯನ್ನು ಬಿಟ್ಟು ಯಾಕೆ ಕೆಲಸಕ್ಕೆ ಹೋಗಿ ಹೊಟ್ಟೆಪಾಡಿಗಾಗಿ ಅಲ್ಲಿ ದುಡಿದು ಇಲ್ಲಿ ಬಂದು ಯಾಕೆ ಕೂತ್ಕೊಂಡು ತಾಳ ಹಾಕ್ತಾ ಇದ್ದಾನೆ? ಒಂದೇ ಕಾರಣ, ಜ್ಞಾನಹೀನರಾಗಿ ಇರುವುದರಿಂದಲೇ ನಿನ್ನೆ ಕೊಡಲ್ಪಟ್ಟ ಸೇವೆಯ ಅಭಿಷೇಕ ಸ್ಥಾನಮಾನವೆಲ್ಲವೂ ಹಾಳಾಗಿರುವುದು. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಈ ದಿನಗಳಲ್ಲಿ ಸಭೆಗೆ ಪ್ರವಾದನೆಯ ಸ್ವರ ಎಂಬ ಅಂಶದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ಕೃಪೆಯಿಂದ ಇವತ್ತಿಗೆ 19ನೇ ಸಂಚಿಕೆಯಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಇನ್ನು ಅನೇಕ ವಿಚಾರಗಳು ಉಂಟು ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕಾಗಿ. ಕಿವಿಗೊಡಿರಿ, ನಿಮ್ಮ ಕಿವಿನಿತ್ತ ತಿರುಗಿಸಿರಿ. ಇದರ ಕುರಿತು ನೀವು ಚೆನ್ನಾಗಿ ತಿಳ್ಕೊಳ್ರಿ. ಇದನ್ನು ಅನೇಕರಿಗೆ ತಿಳಿಯಪಡಿಸಿರಿ, ಅನೇಕರನ್ನು ಎಚ್ಚರಿಸಿರಿ, ಅನೇಕರನ್ನು ಈ ವಾಕ್ಯಗಳು ಕೊಟ್ಟು ಪ್ರೋತ್ಸಾಹಪಡಿಸಿರಿ. ನನಗಾಗಿಯೂ ಪ್ರಾರ್ಥಿಸಿರಿ. ಈ ಆಸರೆಯ ಟಿವಿಗಾಗಿಯೂ ಪ್ರಾರ್ಥಿಸಿರಿ. ಇನ್ನೂ ಉತ್ತಮ ರೀತಿಯಲ್ಲಿ
ನಿಮಗೆ ಈ ಸೇವೆ ಹೆಚ್ಚಾಗಿ ಬರಲೆಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಅಪ್ಪ, ನನ್ನ ಪ್ರೀತಿಯ ದೇವರೇ, ನಿನ್ನ ಮಹಾಕೃಪೆ, ಪ್ರೀತಿ, ಕರುಣೆ ಅಪಾರವಾದದ್ದು, ಮೇಲಾದದ್ದು, ಮಹಿಮೆಯಾದದ್ದು. ಈ ದಿನದಲ್ಲಿ ಸಭೆಗಳು ಹೇಗಿದೆ ಎಂಬ ವಿಚಾರವನ್ನು ಕುರಿತು ನಾವು ಧ್ಯಾನಿಸ್ತಾ ಇರುವಾಗ, ಇವತ್ತು ನಾವು ಸಭೆಗೆ ಸರಿಯಾದ ದರ್ಶನಗಳು ಇಲ್ಲ ಎಂಬುದಾಗಿ ಕುರಿತಾಗಿ ನಾವು ಧ್ಯಾನಿಸಿದೆವು. ಅದು ಸ್ವಾಮಿ, ಇದರ ಕುರಿತು ವಿಚಾರಗಳು ಅನೇಕವಿದ್ದಾದರೂ ನಾವು ಸಂಕ್ಷಿಪ್ತವಾಗಿ ಅದನ್ನು ಅಪ್ಪ ತನ್ನ ಸಭೆಗೆ ನಾವು ಸಾರಿದ್ದೇನೆ. ಇನ್ನೂ ಹೆಚ್ಚಾಗಿ ಸಾರಬೇಕಾದ ನಿನ್ನ ಕೆಲಸ ಸ್ವಾಮಿ. ಅವರನ್ನು ಮುಚ್ಚಿ, ಅವರನ್ನು ಸ್ಪರ್ಶಿಸಿ, ಅವರನ್ನು ತಟ್ಟೆಬ್ಬಿಸಿ ಇನ್ನೂ ಹೆಚ್ಚಿನ ಮಹತ್ವವನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಲ್ಲಿ ಈ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿಯೊಂದು ಕುಟುಂಬಗಳನ್ನು, ವ್ಯಕ್ತಿಗಳನ್ನ, ಸಭೆಗಳನ್ನು ಯೇಸು ನಾಮದಲ್ಲಿ ಆಶೀರ್ವದಿಸಿ ನಾನು ತಗ್ಗಿಸಿಕೊಳ್ಳುತ್ತೇನೆ. ಯೇಸು ಸ್ವಾಮಿಯ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.